ನನಗೆ ಫಸ್ಟ್ ಸಿಕ್ಕಿದ್ದು ಅಣ್ಣಯ್ಯ. ಸೊ ಅಣ್ಣಯ್ಯ ಶುರು ಮಾಡ್ತಾನೆ ಪ್ಯಾರಲಲ್ ಅಲ್ಲಿ ಇನ್ನೊಂದ್ 2 ತಿಂಗಳಾದ್ಮೇಲೆ ಇದು ಶುರು ಆಯ್ತು. ಅಗ್ನಿ ಸಾಕ್ಷಿಯಾಗುವ ಅಪರೂಪದ ಕಥೆ, ನಿನ್ನ ಜೊತೆ ನನ್ನ ಕಥೆ. ಸುವರ್ಣಲ್ಲೂ ಒನ್ ಆಫ್ ದಿ ಟಾಪ್, ಝೀನಲ್ಲೂ ಒನ್ ಆಫ್ ದಿ ಟಾಪ್ ಸೀರಿಯಲ್ಸ್ ಅಂಡ್ ಕಲರ್ಸ್ ಅಲ್ಲೂ ಒನ್ ಆಫ್ ದಿ ಟಾಪ್ ಸೀರಿಯಲ್ಸ್. 500 ಎಪಿಸೋಡ್ಸ್ ಆಗಿದೆ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ, ಅದಕ್ಕೆ ಭಾಗಿಯಾಗಕ್ಕೆ ನನ್ಗೆ ಇವತ್ತು ಚಾನ್ಸ್ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ. ಮಗಳು ಮದ್ವೆ ಬರುತ್ತೆ, ಅವಾಗ ಡೈ ಹಾಕೊಂಡು ಮತ್ತೆ ಸ್ವಲ್ಪ ಈ ತರದಕ್ಕೆ ಬಂದಿದ್ದು ಎಲ್ಲ ಸೇರಿ ನಂಗ ಇವಾಗ ಒಂದ್ 11 ಜನ ಮಕ್ಳಾಗಿದ್ದಾರೆ ಆಲ್ರೆಡಿ. ತತಾರ್ಲ ಇವ್ರಿಗೆ ಸ್ವೀಟಾ ಲೀಲಕ್ಕ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾವಿವತ್ತು ನನ್ನ ಕತೆ ನಿನ್ನ ಜೊತೆ ಸೀರಿಯಲ್ ಸೆಟ್ ನಲ್ಲಿ ಇದೀವಿ. ಸೊ ಇಲ್ಲಿ ಭಾಗ್ಯಮ್ಮ ಅವರು ನಮ್ ಕೈಗೆ ಸಿಗಾಕೊಂಡಿದ್ದಾರೆ. ಅಂಡ್ ಇವ್ರನ್ನ ಎಲ್ಲಾ ಕ್ಯಾರೆಕ್ಟರ್ಸ್ ಅಲ್ಲೂ ನೀವು ನೋಡಿರ್ತೀರಾ, ಎಲ್ಲಾ ಚಾನೆಲ್ ನಲ್ಲೂ ಬರ್ತಾರೆ, ಎಲ್ಲಾ ಚಾನೆಲ್ ನಲ್ಲೂ ನೋಡಿರ್ತೀರಾ. ಅಂಡ್ ಇವ್ರು ಒನ್ ಆಫ್ ದ ಫೇವ್ರೆಟ್ ನನ್ಗೆ. ಸೊ ಶ್ರುತಿ ಮೇಡಮ್ ಇದಾರೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ ಮ್ಯಾಮ್? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ನೀವು ನಿಮ್ಮ ಫೇವ್ರೆಟ್ ನಾನು ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಫಸ್ಟ್ ಭಾಗ್ಯಮ್ಮ ಬಗ್ಗೆ ಮಾತಾಡೋಣ. ಈಗ 500 ಎಪಿಸೋಡ್ಸ್ ಸಂಭ್ರಮದಲ್ಲಿದ್ದೀರಾ. ಸೊ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಸ್ಟಾರ್ ಸುವರ್ಣದ ಟಾಪ್ TRP ಯಲ್ಲಿರುವಂತಹ ಒಂದು ಸೀರಿಯಲ್. ಸೊ ಹೇಳಿ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಇದು 500 ಎಪಿಸೋಡ್ಸ್ ಆಗಿದೆ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ, ಅದಕ್ಕೆ ಭಾಗಿಯಾಗಕ್ಕೆ ನನ್ಗೆ ಇವತ್ತು ಚಾನ್ಸ್ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ. ಯಾಕೆಂದ್ರೆ ಬೇಗ ಜೈಲ್ಗೆ ಹೊಟ್ಟೋಗ್ಬಿಟ್ಟೆ ಇದ್ರಲ್ಲಿ ನಾನು. ಸೊ ಅದಾದ್ಮೇಲೆ ಮತ್ತೆ ಇವಾಗ ಹುಷಾರಿಲ್ಲ ಅಂತ ಹೇಳಿ ನನ್ನನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಅದೇ ಟೈಮಿಗೆ 500 ಎಪಿಸೋಡ್ಸ್ ಆಗ್ತಿದೆ. ಅದು ಸೆಲೆಬ್ರೇಷನ್ ನಾನಿದ್ದೀನಲ್ವಾ, ಖುಷಿ ಇದೆ. ಅಂಡ್ ಅಫ್ಕೋರ್ಸ್ ಎನಿ ಪ್ರಾಜೆಕ್ಟ್ ಒಂದು 500 ಎಪಿಸೋಡ್ ಆಗ್ಬೇಕು ಅಂತಂದ್ರೆ ಅದರಿಂದ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು. ಸೊ ಅಫ್ಕೋರ್ಸ್ ಇದು ಒಂದು ಅಚೀವ್ಮೆಂಟೇನೆ. ಅದರಲ್ಲಿ ನಾನು ಇರೋದು ನಂಗೆ ತುಂಬಾ ಖುಷಿ ಇದೆ. ಅಂಡ್ ಈಗ ತುಂಬಾ ಜನಕ್ಕೆ ಇರುತ್ತೆ, ನೀವು ಅಣ್ಣಯ್ಯ ಸೀರಿಯಲ್ ನಲ್ಲಿ ಲೀಲಕ್ಕನ್ ಪಾತ್ರ ಮಾಡ್ತಾ ಇರೋದು. ಮಾದಪ್ಪಣ್ಣನೋ ಯಾರು ಬಿಟ್ಕೊಡಲ್ಲ, ಲೀಲಕ್ಕನೋ ಯಾರು ಬಿಟ್ಕೊಡಲ್ಲ, ಸೀನನ್ನು ಬಿಟ್ಕೊಡಲ್ಲ. ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ ಪಾತ್ರಕ್ಕೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಹೇಳಿ ಮೇಡಮ್, ಇವಾಗ ಆ ಸೀರಿಯಲ್ ಬಗ್ಗೆ, ಸಿಕ್ತಿರುವಂತಹ ಪ್ರೀತಿ ಬಗ್ಗೆ. ಅಣ್ಣಯ್ಯ ಒನ್ ಆಫ್ ದ ಫೇವ್ರೆಟ್ಸ್ ನನಗೆ ಪರ್ಸ್ನಲಿ. ಆ ಕ್ಯಾರೆಕ್ಟರ್ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿನೇ ಅದು ಶೂಟ್ ಮಾಡುವಾಗ ನಮಗೆ ಒಂದು ಹುಮ್ಮಸ್ಸು, ನಮಗೆ ಒಂದು ಜೋಶು. ನಾವೇ ತುಂಬಾ ಖುಷಿಯಾಗಿ ಶೂಟ್ ಮಾಡೋದ್ರಿಂದ ಅಫ್ಕೋರ್ಸ್ ಅದರದ್ದು ಔಟ್ಪುಟ್ ಕೂಡ ಹಾಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಅದರಲ್ಲಿ ಸ್ವಲ್ಪ ಕೆಟ್ಟೋಳಾಗಿದ್ರು ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಸ್, ನಾನು ಆವಾಗಲೇ ಹೇಳ್ದಂಗೆ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಇನ್ನ ಭಾರ್ಗವಿ LLB ಅಲ್ಲಿ ಫುಲ್ ಆಪೋಸಿಟ್, ಫುಲ್ ರಿಚ್ ಫ್ಯಾಮಿಲಿ, ಫುಲ್ ಕಾಸ್ಟ್ಯೂಮೇ ಚೇಂಜು, ಹೇರ್ ಸ್ಟೈಲ್ ಚೇಂಜು, ಕಂಪ್ಲೀಟ್ ನಮ್ ಲೀಲಕ್ಕನ ಇದು ಅನ್ನೋ ತರ ಇದಿರಲ್ಲ. ಸೊ ಅದ್ರ ಬಗ್ಗೆ ಹೇಳಿ ಮೇಡಮ್. ಅದು ಕೂಡ ಕಲರ್ಸ್ ಅಲ್ಲಿ ಒನ್ ಆಫ್ ದ ಟಾಪ್ ಸೀರಿಯಲ್, ಜಿ ಅಲ್ಲಿ ಅಣ್ಣಯ್ಯನು ಒನ್ ಆಫ್ ದ ಟಾಪ್ ಸೀರಿಯಲ್, ಎಲ್ಲ ಟಾಪ್ ಅಲ್ಲೇ ಇದೀರಾ. ಅದಕ್ಕೆ ಸುವರ್ಣಲ್ಲೂ ಒನ್ ಆಫ್ ದಿ ಟಾಪ್, ಝೀನಲ್ಲೂ ಒನ್ ಆಫ್ ದಿ ಟಾಪ್ ಸೀರಿಯಲ್ಸ್ ಅಂಡ್ ಕಲರ್ಸ್ ಅಲ್ಲೂ ಒನ್ ಆಫ್ ದಿ ಟಾಪ್ ಸೀರಿಯಲ್ಸ್. ಇದಕ್ಕೆ ಖುಷಿ ಪಡ್ದೆ ಬೇರೆ ಏನು ಮಾಡ್ಲಿ ನಾನು. ನನ್ಗೆ ಫಸ್ಟ್ ಸಿಕ್ಕಿದ್ದು ಅಣ್ಣಯ್ಯ. ಸೊ ಅಣ್ಣಯ್ಯ ಶುರು ಮಾಡ್ತಾನೆ ಪ್ಯಾರಲಲ್ ಅಲ್ಲಿ ಇನ್ನೊಂದ್ 2 ತಿಂಗಳಾದ್ಮೇಲೆ ಇದು ಶುರು ಆಯ್ತು, ನಿನ್ನ ಜೊತೆ ನನ್ನ ಕತೆ. ಅಲ್ಲಿಂದ ಒಂದು 6-7 ಮಂತ್ಸ್ ಆದ್ಮೇಲೆ ನನಗೆ ಕಲರ್ಸ್ ಇಂದು ಸ್ಟಾರ್ಟ್ ಆಯ್ತು. ಸೊ ಅಣ್ಣಯ್ಯ ಅಲ್ಲಿ ರಿಜಿಸ್ಟರ್ ಆಗಿದ್ನಲ್ಲ, ಸೊ ಹಾಗಾಗಿ ಲುಕ್ ವೈಸು ಅಷ್ಟೇ, ಅಲ್ಲಿಗೂ ಅಜಗಜ ಅಂತರ. ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲ ಕಾಸ್ಟ್ಯೂಮ್ಸ್ ಕೂಡ ನನಗೆ ಎಲ್ಲಾನು ಸ್ಪೆಷಲ್. ವೈ ಅಣ್ಣಯ್ಯದಲ್ಲಿ ನಾನು ಒಳ್ಳೆಯವಳಾಗಿದ್ದು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿಕೊಂಡು, ವಿಚ್ ಇಸ್ ನನ್ನ ಫೇವ್ರೆಟ್ ಕಾಮಿಡಿ ಜಾನ್ರ, ಅದನ್ನ ಮಾಡಿಕೊಂಡು ಈಗ ಸ್ವಲ್ಪ ವಿಲನಿಗೆ ಟರ್ನ್ ಆಗಿದ್ದೀನಿ. ಅದೆಲ್ಲ ಪ್ಲೇ ಮಾಡೋದಕ್ಕೆ ತುಂಬಾ ಚಾನ್ಸ್ ಇದೆ. ಇದರಲ್ಲಿ ಈಗ ಒಳ್ಳೆಯವಳೇ ಆಗಿದ್ದೀನಿ. ಈ ಒಳ್ಳೆಯವರಿಗೆ ಜಾಸ್ತಿ ಏನೇನೋ ಮಾಡ್ಬೇಕಾಗಿಲ್ಲ. ಆದ್ರೆ ಈ ವಿಲನ್ ಆಗಿರ್ಬೋದು, ಕಮಿಡಿಯನ್ ಆಗಿರ್ಬೋದು, ಅವರಿಗೆ ಎಲ್ಲೂ ಒಂದು ಬಾರೇ ಇಲ್ಲ. ಏನ್ ಮಾಡ್ಬೋದು, ಏನೆಲ್ಲ ಎಷ್ಟೆಲ್ಲ ಕಾಟ ಕೊಡ್ಬೋದು, ನೋಡೋರು ಅಷ್ಟು ಬೈಕೋತಾ ಇದ್ದಾರೆ, ಹಾಗೆ ಖುಷಿನೂ ಪಡ್ತಾ ಇದ್ದಾರೆ. ಸೊ ನನಗೆ ಖುಷಿ ಇದೆ. ಆಮೇಲೆ ಕಲರ್ಸಿಗೆ ಬಂತು ಅಂತ ಅಂದ್ರೆ ಅದು ಅಷ್ಟೇ, ಅದ್ರಲ್ಲೂ ಚೂರ್ ನೆಗೆಟಿವ್, ಚೂರು ವಿಟಿನೆಸ್, ಕಾಮಿಡಿ ಎಲ್ಲ ಇದೆ ಅದ್ರಲ್ಲೂ. ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಮೈ ಲುಕ್ಸ್. ಆ ಥರ ಪಾತ್ರ ನಾನು ಪ್ಲೇ ಮಾಡಿರ್ಲಿಲ್ಲ. ಸೊ ನನಗೆ 3 ಸೀರಿಯಲ್ ಸ್ಪೆಷಲ್ ಆಗೇ ಇದೆ ನನಗೆ.
ಬಟ್ ನನಗ್ ಫೇವ್ರೆಟ್ ನೀವು ಲೀಲಕ್ಕಾಗೆ ಫೇವ್ರೆಟ್ ನಿಮ್ ಎಕ್ಸ್ಪ್ರೆಷನ್ ಅಥವಾ ನೀವು ಮಾತಾಡೋ ರೀತಿ ಫುಲ್ ಎಲ್ಲ ಓವರ್ ಎಕ್ಸಾಜುರೇಟ್ ಮಾಡಿ ಹೇಳೋ ಅಂಥದ್ದು ಅದೆಲ್ಲ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಅಂದ್ರೆ ತುಂಬಾ ಯಾವ ಪಾತ್ರಕ್ಕೆ ಗುರ್ತಿಸ್ತಾರೆ ನಿಮ್ಮನ್ನ ಅಂತ ನನ್ ಗೆಸ್ ಲೀಲಕ್ಕ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ತತ್ತಾರ್ಲ ಇವ್ರಿಗೆ ಸ್ವೀಟಾ ಲೀಲಕ್ಕ ಲೀಲಕ್ಕಂಗೆ ಎಲ್ಲಾರು ವೋಟ್ ಮಾಡೋದು. ಎಸ್, ಅದೇ ಇಷ್ಟಪಡೋದು. ನೆನ್ನೆನು ಒಂದ್ ಕಡೆ ಹೋದಾಗ ನಾನ್ ಅನ್ಕೊಳ್ಳೋದು ಇದ್ರಲ್ಲಿ ಕಮ್ಮಿ ಅಲ್ವಾ, ಜೈಲ್ಗೆ ಹೋದಾಗ್ಲಿಂದ. ಸೊ ಕಲರ್ಸು ಮತ್ತೆ ಇದು ನೋಡ್ತಾ ಇದಾರೆ ಅಂತ. ನೆನ್ನೆ ಇಲ್ಲ ಇಲ್ಲ ನಾನು ಲೀಲಕ್ಕನ್ ಜೊತೆ ಭಾಗ್ಯಮ್ಮನ್ ನೋಡ್ತಾ ಇದ್ದೀನಿ, ನೀವ್ ಇವಾಗ ಮನೆಗ್ ಬಂದಿದ್ದೀರಲ್ಲ ಅಂತಾರೆ. ಸೊ ಎಲ್ಲಾನು ನೋಡ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ಬಟ್ ನೀವ್ ಹೇಳ್ದಂಗೆ ಲೀಲಾಗೆ ಫಸ್ಟ್ ಪ್ರಿಫರೆನ್ಸ್ ಇದೆ, ನನ್ನಿಂದನೂ ಜನರಿಂದನೂ. ಅಂಡ್ ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವ್ ಮೂರಕ್ಕೂ ಸಂಬಂಧ ಇಲ್ಲ. ಭಾರ್ಗವಿ LLB ಅಲ್ಲಿರುವಂತ ಪಾತ್ರಕ್ಕೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸೂಟ್ ಆಗ್ತೀರಾ ಅಂತ ಅನ್ಸುತ್ತೆ. ಅದ್ಭುತವಾದಂತ ಡ್ಯಾನ್ಸರ್ ಅಂತ ಗೊತ್ತಾಗಿದೆ ನಮ್ಗೆ ರೀಲ್ಸ್ ಮೂಲಕ. ಸೊ ಹೇಳಿ ಪರ್ಸನಲ್ ಲೈಫ್ ಬಗ್ಗೆ, ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡಿದಾಗ ಯಾರಿದು ತುಂಬಾ ಡಿಫ್ರೆಂಟ್ ಇದಾರಲ್ಲ ಅಂತಾನೆ ಅನ್ಸೋ ತರ. ಹೇಗಿದೆ ರೆಸ್ಪಾನ್ಸ್ ಮ್ಯಾಮ್ ಎಲ್ಲ? ಅಫ್ಕೋರ್ಸ್ ನಾನು ಇಲ್ಲೇನಿದ್ದೀನಿ ಇದು ಅಲ್ವೇ ಅಲ್ಲ. ಬಟ್ ಅದೇ ನಾನು ಕಾಮಿಡಿಗೆ ಹೇಳ್ತಾ ಇರ್ತೀನಿ, ನಾನು ಸ್ಟಾರ್ಟ್ ಮಾಡಿದ್ದೆ ಎಂಡಿಂದ ಅಂತ. ಸೊ ನನ್ಗೆ ಇದು ಆಫ್ಟರ್ ಕರೋನಾ ಶುರು ಆದಾಗೆಲ್ಲ ನನ್ಗೆ ಗ್ರೇ ಹೇರ್ ಎಲ್ಲ ಹಾಕಿ ಆ ತರ ಎಲ್ಲ ಮಾಡಿದ್ದು ಪಾತ್ರ. ಸೊ ಅಲ್ಲಿಂದ ವಾಪಸ್ ಬರ್ತಾ ಇದ್ದೆ. ನೆಕ್ಸ್ಟ್ ಹಂಗೆ ಲೀಲಾ ಅಂತ ಬಂದೆ. ಇನ್ನೊಂದು ಪುಣ್ಯವತಿ ಸೀರಿಯಲ್ ಅಲ್ಲೂ ಲೀಲಾ ಪಾತ್ರನೇ ಮಾಡಿದ್ದು, ಅಲ್ಲೊಂದ್ 3 ಮಕ್ಳು. ಸೊ ಎಲ್ಲ ಸೇರಿ ನಂಗ ಇವಾಗ ಒಂದ್ 11 ಜನ ಮಕ್ಳಾಗಿದ್ದಾರೆ ಆಲ್ರೆಡಿ. ಹಾಗೆ ಸೊ ಗ್ರೇ ಹೇರ್ ಇಂದ ವಾಪಸ್ ಬರ್ತಾ ಬರ್ತಾ ಇವಾಗ ಕಲರ್ಸ್ ಅಲ್ಲಿ ಈ ತರ ಪಾತ್ರನೂ ಮಾಡ್ತಾ ಇದ್ದೀನಿ. ನೋಡೋಣ, ನನ್ಗೆ ಐ ವೆಲ್ಕಮ್ ಎಲ್ಲಾ ತರದ್ ಪಾತ್ರನೂ ಮಾಡೋದಕ್ ನನ್ಗಿಷ್ಟ. ವರ್ಸಟಾಲಿಟಿ ತೋರಿಸ್ಬೇಕು, ನನ್ ಪೊಟೆನ್ಶಿಯಲ್ ನನ್ಗೂ ಅರ್ಥ ಆಗ್ಬೇಕು, ನನ್ಗೆ ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇಷ್ಟ. ಸೊ ಯಾವ್ದೇ ರೀತಿ ಬಂದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ. ಈಗ ಭಾಗ್ಯಮ್ಮ ಪಾತ್ರಕ್ಕೆ ಬಂದಾಗ ತುಂಬಾ ಜನ ಪಾಸಿಟಿವ್ ಆಗಿ ನಿಮ್ಗೆ ಹೇಳಿರ್ತಾರೆ, ತುಂಬಾ ಒಳ್ಳೆಯವರು ಆತರ, ನಿಮ್ಗೆ ಅನ್ಯಾಯ ಆಗ್ತಿದೆ ಅನ್ನೋ ತರ. ಇವಾಗ ಅಂದ್ರೆ ಲೀಲಕ್ಕ ಅಂತ ಬಂದಾಗ ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡ್ತಾ ಇದೀರಾ ನಿಮ್ ಸೊಸೆಗೆ ಅನ್ನೋ ತರ ಹೇಳಿರ್ತಾರೆ. ಇನ್ನ ಭಾರ್ಗವಿ LLB ಅಲ್ಲೂ ಹಂಗೆ ಇರುತ್ತೆ. ಈಗ ಹೊರಗಡೆ ಹೋದಾಗ ಯಾವ ತರ ನಿಮ್ಗೆ, ಅಂದ್ರೆ ಇವಾಗ ಜನ ಬಂದ್ ಏನ್ ನೋಡಿ ಮಾತಾಡಿಸ್ತಾರೆ, ಯಾವ ಸೀರಿಯಲ್ ಬಗ್ಗೆ ಮಾತಾಡಿಸ್ತಾರೆ, ಅಂಡ್ ಯಾವ್ದಕ್ ಬೈಸ್ಕೊಂಡಿದೀರಾ ಜಾಸ್ತಿ, ಯಾವ್ದಕ್ ಹೊಗಳ್ಸ್ಕೊಂಡಿದೀರಾ? ಅಫ್ಕೋರ್ಸ್ ಇಲ್ಲಿ ಪಾಪ ಅಂತಾರೆ. ಸೊ ಆಕ್ಚುಲ್ ಆಗಿ ಏನು ಒಳ್ಳೆಯವರಾಗೋದಕ್ಕೆ ಏನು ಕಷ್ಟ ಪಡ್ಬೇಕಾಗಿಲ್ಲ. 1-2 ಸಲ ನೋಡಿದ ತಕ್ಷಣ ಇವಾಗ ಇದ್ರಲ್ಲೇನೆ ತೀರಾ ಒಳ್ಳೆಯವರು, ಪಾಪ ಯಾರ್ದೋ ಕೊಲೆ ಮಾಡಿರೋದು, ಇವ್ರು ಅಪರಾಧಿಯಾಗಿ ಅಲ್ಲಿ ಹೋಗಿದ್ದಾರೆ, ಅಯ್ಯೋ ಪಾಪ ಅನ್ನೋ ತರನೇ ಇರೋದು. ಬಟ್ ಅಲ್ಲಿ ನಾನು ಕೊಡ್ತಾ ಇರೋ ಕಷ್ಟ ಅವರಿಗೆ ಕೊಡ್ತಿದ್ದೀನೇನೋ ಅನ್ನೋ ಅಷ್ಟು ತಗೊಂಬಿಟ್ಟಿದ್ದಾರೆ ಮನ್ಸಿಗೆ. ಹೋಗಿದ್ ಕಡೆ ಎಲ್ಲ ಮೊದ್ಲು ನಮ್ ಗುಂಡಮ್ಮಂಗ್ ಊಟ ಹಾಕಿ, ಮೊದ್ಲು ನಮ್ ಗುಂಡಮ್ಮಂಗ್ ಊಟ ಹಾಕಿ ಅಂತ ಅಂತಾರೆ. ಆಮೇಲೆ ಈ ಕಡೆ ಬಂದಾಗ ನೀವು ನನ್ನ ಹತ್ರ, ನನ್ಗೆ ಹತ್ರವಾದವ್ರು ಕೂಡ, ನನ್ ಸಂಬಂಧಿಕರೇ ಆಗಿರ್ಬೋದು, ಅವರು ನೀವು ನನ್ನ ಹತ್ರ ಮಾತಾಡ್ಬೇಡಿ, ಭಾರ್ಗವಿಗ್ ತುಂಬಾ ಕಷ್ಟ ಕೊಡ್ತೀರಾ, ನೀವು ಕಾಟ ಕೊಡ್ತೀರಾ, ಫಸ್ಟ್ ನೀವು ಸರಿಯಾಗಿ ಆ ಬೃಂದಂಗೂ ಹೇಳಿ ಅಂತೆಲ್ಲ ಈ ತರ ಎಲ್ಲ ಮಾತಾಡಿಸ್ತಾರೆ. ಲೀಲಾ ಪಾತ್ರನ ಹೆಚ್ಚು ಗಮನ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ಬರೀತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕು, ಅಯ್ಯೋ ನಿಮ್ ಅತ್ತೆನೂ ಡಂಬಲ್ ತರ ಎತ್ ಬಿಸಾಕ್ಬಿಡು ಅಂತೆಲ್ಲ ಬರೀತಾರೆ. ಮಾದಪ್ಪಣ ಇನ್ನೂ 4 ತತ್ಕಿ ಅಂತಾರೆ. ಶಾಂತಮ್ಮನ ಹತ್ರ ಈಗ 5 ಸಲ ಹೊಡಿಸ್ಕೊಂಡಿದೀನಿ, ತುಂಬಾ ಖುಷಿ ಪಟ್ಬಿಟ್ಟಿದ್ದಾರೆ ಜನ. ಇನ್ನ ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಕೋವಿಡ್ ಆದ್ಮೇಲಿಂದ ನಾನು ಫುಲ್ ಮತ್ತೆ ಹೆಂಗ್ ಇದಕ್ ಬರ್ತಾ ಇದ್ದೀನಿ ಅಂತ. ಹೇಗಿದೆ ಮ್ಯಾಮ್, ಅಂದ್ರೆ ಅವಾಗ ಸಿಕ್ಕಂತಹ ರೆಸ್ಪಾನ್ಸಸ್ಗೂ ಈಗ ಸಿಕ್ತಿರುವಂತಹ ರೆಸ್ಪಾನ್ಸಿಗೂ ಆಪರ್ಚುನಿಟೀಸ್ ವೈಸ್ ಆಗಿರ್ಬೋದು, ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ಇಲ್ಲ ಇಲ್ಲ, ನಾ ಈ ಸ್ಟಾರ್ಟೆಡ್ ಓನ್ಲಿ ಇದು ಯಾವಾಗ 2017 ಅಲ್ಲಿ ಶುರು ಮಾಡಿದ್ದು. ನನ್ನ 2 ಪ್ರಾಜೆಕ್ಟ್ ಆಯ್ತು, ಆಮೇಲೆ ಕರೋನಾ. ಸೊ ಬ್ರೇಕ್ ಆಯ್ತು. ಕರೋನಾ ಆಗಿದ ತಕ್ಷಣ ಶುರು ಆಗಿದ್ದೆ ಸಿರಿ ಕನ್ನಡದ ಯುಗಾಂತರ. ಯುಗಾಂತರದಲ್ಲೇ ನಾನು ಗ್ರೇ ಹೇರ್ ಎಲ್ಲ ಹಾಕಿ ಮಾಡಿದ್ದು. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಅದು ಸೇತುರಾಮ್ ಅವ್ರ ಡೈರೆಕ್ಷನ್ ಮತ್ತೆ ಅವ್ರದ್ದು ಕತೆ ಎಲ್ಲ. ಅವರಿಗೆ ಬೇರೆನೆ ಫ್ಯಾನ್ ಬೇಸ್ ಇದೆ. ಸೊ ಹಾಗಾಗಿ ಈ NRIs ಜಾಸ್ತಿ. ಎಲ್ಲಾದ್ರೂ ರೆಸ್ಟೋರೆಂಟ್ಸ್ ಹೋದಾಗ ಇವತ್ತು ಫ್ಲೈಟಿಗೆ ಹೋಗ್ತಾ ಇದೀವಿ ನಾವು, ಇವಾಗ ಬಂದ್ವಿ, ಎಲ್ಲೋ ಫಾರಿನ್ ಅಲ್ಲಿ ಇರ್ತಾರೆ, ಇವಾಗ ಬಂದ್ವಿ, ಇನ್ನೊಂದ್ 3 ವೀಕ್ಸ್ ಇರ್ತೀವಿ, ಯೂಟ್ಯೂಬ್ ನಲ್ಲಿ ನಿಮ್ಮ ಎಪಿಸೋಡ್ಸ್ ಬರ್ಲಿ ಅಂತ ಕಾದು ನೋಡ್ತಾ ಇದೀವಿ. ಅದ್ರಲ್ಲೂ ಸ್ವಲ್ಪ ಕೆಟ್ಟವಳಿದ್ದೆ ನಾನು, ಸ್ವಲ್ಪ ಏನು ಆಕ್ಚುಲ್ ಆಗಿ ನಾನು ಒಂಚೂರು ನೆಗೆಟಿವ್ ಏನೇ, ಅದ್ರಲ್ಲೂ ಚಿಕ್ಕಮ್ಮ ಆಗಿ ಸ್ಟೆಪ್ ಮದರ್ ಆಗಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ಹೇಳೋರು, ನೀವು ನಿಮ್ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ, ಆದ್ರೆ ನೀವ್ ಯಾಕೆ ಆತರ
ಆ ಥರ ಎಲ್ಲ ಹೇಳೋದು ಅದೆಲ್ಲ ಇತ್ತು. ಆಮೇಲೆ ಒಂದಷ್ಟು ಜನ ಬರೆಯೋರು, ಈಕೆನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಚಿಕ್ಕವರು ಅಂತ, ಆದ್ರೆ ನೀವು ತುಂಬಾ ದೊಡ್ಡ ಪಾತ್ರ ಕೊಟ್ಟಿದ್ದೀರಾ ಅಂತೆಲ್ಲ ನಮ್ಮ ಸೇತುರಾಮ್ ಸರ್ಗೂ ಹೇಳಿದ್ದುಂಟು. ಆಮೇಲೆ ಮಗಳು ಮದ್ವೆ ಬರುತ್ತೆ, ಅವಾಗ ಡೈ ಹಾಕೊಂಡು ಮತ್ತೆ ಸ್ವಲ್ಪ ಈ ತರದಕ್ಕೆ ಬಂದಿದ್ದು, ಆ ತರದೆಲ್ಲ ಮಾಡಿಸಿದ್ರು. ಅದಾದ್ಮೇಲೆ ಪ್ಯಾರಲಲ್ ಅಲ್ಲೇ ಅದು ಹಾಫ್ ವೇ ಇರುವಾಗ್ಲೇನೆ ಇದು ಬಂತು ಕಲರ್ಸ್ ಇಂದ ಪುಣ್ಯವತಿ. ಅಲ್ಲಿ ಹೋಗುವಾಗ ಅಲ್ಲಿ 3 ಮಕ್ಳು. ಸರಿ, ಅವ್ರದ್ದು ಎಲ್ಲ ಆಯ್ತು. ಅದೊಂದು 9 ಮಂತ್ಸ್ ಏನೋ ಬಂತು ಆ ಸೀರಿಯಲ್. ಅದಾದ್ಮೇಲೆ ನಾನು ಒಂದು 6-7 ಮಂತ್ಸ್ ಗ್ಯಾಪ್ ತಗೊಂಡಿದ್ದೆ. ಅದಾದ್ಮೇಲೆ ನನಗೆ ಶುರು ಆಗಿದ್ದೆ ಅಣ್ಣಯ್ಯ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಜೊತೆಲೆ ಇವಾಗ ಇದು ನಿನ್ನ ಜೊತೆ ನನ್ನ ಕತೆ ಅದು ಎಲ್ಲ ಒಟ್ಟಿಗೆ ಶುರು ಆಯ್ತು. ಈಗ ಇಲ್ಲ, ಅದು ಒಂದೊಂದ್ಸಲ ಮ್ಯಾನೇಜ್ ಮಾಡ್ಬೇಕಾಗಿ ಬರುತ್ತೆ, ಡೇಟ್ಸ್ ಕ್ಲಾಶ್ ಆಗಿ. ಒಂದೊಂದ್ಸಲ ಏನೂ ಇಲ್ಲ, ಅದ್ರ ಪಾಡಿಗೆ ಅದು ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾಕೆಂದ್ರೆ ಶುರುನಲ್ಲಿದ್ದಾಗ ತುಂಬಾ ಬ್ಯುಸಿ ಇರುತ್ತೆ, ಜಾಸ್ತಿ ಡೇಟ್ಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಡೀತಾ ಇದೆ ಆರಾಮಾಗಿ. ಸೊ ಇನ್ನ ನೀವು ಅಂದ್ರೆ ನಾವು ನಿಮ್ ಸೋಷಿಯಲ್ ಮೀಡಿಯಾ ನೋಡಿರೋದ್ರಿಂದ ನಿಮ್ಗಿನ್ನು ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ ಅಂಡ್ ಫುಲ್ ಮಾಡ್ರನ್. ಅಂದ್ರೆ ನೀವ್ ಹೇಳಿದ್ರೆ 2017 ಇಂದ ನಾನು ಸ್ಟಾರ್ಟ್ ಮಾಡಿದ್ದು ಆಕ್ಟಿಂಗ್ ಅಂತ. ಅದಕ್ಕೂ ಮುಂಚೆ ಏನ್ ಮಾಡ್ಕೊಂಡಿದ್ರಿ ಮ್ಯಾಮ್? ಹೇಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಹೇಗೆ? ಆ ನನಗೆ ಚಿಕ್ಕವಳಿಂದನೂ ಇಂಟ್ರೆಸ್ಟ್ ಇತ್ತು. ಅಂದ್ರೆ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಸ್ವಲ್ಪ ಜಾಸ್ತಿ ಇರ್ತಿದ್ದೆ. ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು ಎಲ್ಲ. LKG ಇಂದನೂ ನಾನು ಫ್ರಂಟ್ ಅಲ್ಲೇ ನಿಂತ್ಕೋತಾ ಇದ್ದೆ. ಅಫ್ಕೋರ್ಸ್ ಕುಳ್ಳಿ ಅಂತಾನೂ ಇರ್ಬೋದು. ಆಮೇಲೆ ನನ್ನ ಟ್ಯಾಲೆಂಟ್ ನೋಡಿ ಅವರು ನಿಲ್ಸಿರೋರು. ಆಮೇಲೆ ನಾನು ಭರತನಾಟ್ಯಕ್ಕೆ ಸೇರ್ಕೊಂಡೆ, ಸೀನಿಯರ್ ವರ್ಗೂ ಮಾಡಿದೆ. ಅದಾದ್ಮೇಲೆ ನನಗೆ ಆಫರ್ ಬಂದಿತ್ತು. ನಾನು ಸೆಕೆಂಡ್ PU ನಲ್ಲಿ ಇರುವಾಗ್ಲೇನೆ ಒಬ್ರು ಡೈರೆಕ್ಟರ್ ನಮ್ಮ ಮನೆಗೆ ಅವಾಗ ಲ್ಯಾಂಡ್ ಲೈನು ಎವ್ರಿ ಡೇ ಫೋನ್ ಮಾಡೋರು. ಆದ್ರೆ ನಮ್ಮ ಪೇರೆಂಟ್ಸು ಇಲ್ಲ, ಇವಳಿಗೆ ನಾನು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ಆಮೇಲೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ 4 ವರ್ಷ ವರ್ಕ್ ಮಾಡಿದೆ. ರಿಚಾ ಗ್ಲೋಬಲ್, ವಿಪ್ರೋ, ಫೆಸ್ಟೋ ಈ ತರ ಜಾಗದಲ್ಲೆಲ್ಲ ವರ್ಕ್ ಮಾಡಿದೆ. ಮಾಡ್ತಾ ಮಾಡ್ತಾ ನನ್ಗೆ ನಮ್ಮ ಮನೆ ಮತ್ತೆ ನನ್ನ ಹಸ್ಬೆಂಡ್ ಮನೆ ಮಧ್ಯ ಇದ್ದಿದ್ದು ರಂಗಶಂಕರ. ಸೊ ಈಗೆಲ್ಲ ಹೋಗ್ತಾ ನನ್ಗೆ ಥಿಯೇಟರ್ದು ಇಂಟ್ರೆಸ್ಟ್ ಬಂತು. ಮತ್ತೆ ಡಾನ್ಸ್ ಕ್ಲಾಸ್ ಜಾಯಿನ್ ಆದೆ, ಮತ್ತೆ ಥಿಯೇಟರ್ ಮಾಡ್ತಾ ಇದ್ದೆ. ಫೆಸ್ಟ್ ಅಷ್ಟರಲ್ಲೆಲ್ಲ ನನ್ನ ಕಂಪ್ನಿ ಕ್ವಿಟ್ ಮಾಡಿದ್ದೆ. ಸೊ ಜೊತೆಲಿ ಮಾಡ್ತಾ ಮಾಡ್ತಾ ನನಗೆ ಆಫರ್ಸ್ ಬರಕ್ ಶುರು ಆಯ್ತು. ಶಾರ್ಟ್ ಮೂವೀಸ್ ಬಂತು, ಆಡ್ಸ್ ಬಂತು, ಆಮೇಲೆ ಸೀರಿಯಲ್ಸ್ಗೆ ಮತ್ತೆ ಫೀಚರ್ ಫಿಲ್ಮ್ಸ್ಗೆ ಈ ತರನೇ ಬಂತು. ಅಲ್ಲಿಂದ ಕಂಟಿನ್ಯೂ ಆಯ್ತು. ನಾನು ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಒಂದೇ ಒಂದು ಕಾಲ್ ಮಾಡಿದ್ದು ಥಿಯೇಟರ್ ಒಳಗೆ ಹೋಗಕ್ಕೆ. ಅದಾದ್ಮೇಲಿಂದ ಆಫರ್ಸ್ ತಂತಾನೆ ಬಂತು, ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಹೋದೆ. ಥ್ಯಾಂಕ್ ಯು ಮ್ಯಾಮ್. ಈಗ 500 ಎಪಿಸೋಡ್ಸ್ ಮುಗ್ದಿದೆ. ಇನ್ನು 1000 ಎಪಿಸೋಡ್ಸ್ ಆಗ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಅಂಡ್ ಎಲ್ಲ ಸೀರಿಯಲ್ಸ್ ಟಾಪ್ ಅಲ್ಲೇ ಇದೆ, ಹಂಗೆ ಟಾಪ್ ಅಲ್ಲೇ ಇರ್ಲಿ ಅಂತಾನು ಆಶಿಸ್ತಾ ಇದೀವಿ. ಕೊನೆದಾಗ ಆಡಿಯನ್ಸಿಗೆ ಹೇಳೋದಾದ್ರೆ ನಿಮಗೆ ಇಷ್ಟು ದಿನ ಮನರಂಜಿಸಿದೀನಿ ಅಂತ ನಾನು ಅನ್ಕೋತೀನಿ. ನನ್ನ ಕಡೆಯಿಂದ ಹಾಗೂ ನನ್ನ ಟೀಮ್ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ವಿಶ್ ಮಾಡಿ, ನನಗೆ ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ನನಗಿರ್ಲಿ ಅಂತ ನಾನು ಹೇಳ್ತೀನಿ, ಹಾಗೂ ನಮ್ಮ ಟೀಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಅಂಡ್ ಅಗೇನ್ ಯು ಆರ್ ಮೈ ಫೇವ್ರೆಟ್. ಥ್ಯಾಂಕ್ ಯು.